ಗುಬ್ಬಿ ಪಟ್ಟಣದ ಹೊರಭಾಗದಲ್ಲಿರುವ ಸಿಐಟಿ ಶಾಲಾ ಸಂಸ್ಥೆಯಲ್ಲಿ ಕಾನೂನು ಸೇವಾ ಪ್ರಾಧಿಕಾರ, ಅರಣ್ಯ ಇಲಾಖೆ ಹಾಗೂ ಚನ್ನಬಸವೇಶ್ವರ ಸಂಸ್ಥೆಯ ಸಹಯೋಗದಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಲಾಯಿತು. ತಾಲೂಕು ಪಂಚಾಯಿತಿ ಇಒ ರಂಗನಾಥ್ ಸಸಿ ನೆಡುವ ಮೂಲಕ ಚಾಲನೆ ನೀಡಿದರು. ಪ್ರಾಂಶುಪಾಲರಾದ ಉಷಾ ಮಾತನಾಡಿ, ನಮ್ಮ ಭೂಮಿ ನಮ್ಮ ಜವಾಬ್ದಾರಿ, ಮರ ನೆಡೋಣ, ಪರಿಸರ ಉಳಿಸೋಣ. ಪರಿಸರವು ನಮ್ಮ ಜೀವನದ ಆಧಾರ. ಪ್ರಕೃತಿಯನ್ನು ಸಂರಕ್ಷಿಸುವುದು ನಮ್ಮೆಲ್ಲರ ಜವಾಬ್ದಾರಿ. ಹಸಿರು ಭೂಮಿ, ಸ್ವಚ್ಛ ವಾತಾವರಣ ಮತ್ತು ಸುಸ್ಥಿರ ಭವಿಷ್ಯಕ್ಕಾಗಿ ಪ್ರತಿಯೊಬ್ಬರೂ ಒಂದು ಮರ ನೆಟ್ಟು ಪರಿಸರ ಸಂರಕ್ಷಣೆಗೆ ಕೈ ಜೋಡಿಸೋಣ. ಪ್ರಕೃತಿಯೇ ನಮ್ಮ ಬದುಕಿನ ಆಧಾರ. ಮರಗಳನ್ನ ನೆಡೋಣ, ಪರಿಸರವನ್ನ ಕಾಪಾಡೋಣ, ಮುಂದಿನ ಪೀಳಿಗೆಗೆ ಹಸಿರು ಭವಿಷ್ಯವನ್ನ ನೀಡೋಣ. ಇಂದು ಒಂದು ಗಿಡ ನೆಟ್ಟು ನಾಳೆ ಉತ್ತಮ ಬದುಕಿಗೆ ಅಡಿಪಾಯ ಹಾಕೋಣ. ಪರಿಸರ ಉಳಿದರೆ ಮಾತ್ರ ಜೀವನ ಉಳಿಯುತ್ತದೆ ಎಂದು ತಿಳಿಸಿದರು. ಕಾಡು ಬೆಳೆಸುವ ಉದ್ದೇಶದಿಂದ ಶಾಲಾ ಮಕ್ಕಳಿಗೆ ಸೀಡ್ ಬಾಲ್ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ವಕೀಲರ ಸಂಘದ ಮುನಿರಾಜು, ವಲಯ ಅರಣ್ಯ ಅಧಿಕಾರಿ ಸತೀಶ್ ಚಂದ್ರ ಮುಂತಾದವರು ಉಪಸ್ಥಿತರಿದ್ದರು. ಅದು ಇವರು ಇದನ್ನು ವಿಶ್ವ ಪರಿಸರ ದಿನಾಚರಣೆ ನಿಗದಿಪಡಿಸಿದೆ. ನಾವು ಏನು ಮಾಡಬೇಕು ನಮ್ಮ ಮಕ್ಕಳು ಅಂದರೆ, ನಾವು ಮುಖ್ಯವಾಗಿ ನಮ್ಮ ಹಂತದಲ್ಲಿ ಮಾಡುವಂಥ ಕೆಲಸ, ಒಂದು ನಾವು ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಬೇಕು. ಮನೆಯಲ್ಲಿ ಪ್ಲಾಸ್ಟಿಕ್ ಬಳಸ್ತಿಲ್ವಾ? ನೀವೆಲ್ಲ ಸ್ವೀಟ್ಸ್ ಕುರ್ಕುರೆ ತಿಂತೀರ, ಮತ್ತೆ ಚಿಪ್ಸ್ ತಿಂತೀರಲ್ವಾ? ಎಲ್ಲ ತಿಂತೀರಲ್ವಾ ಮಕ್ಕಳು? ಕೆಲಸ ಇದೆ, ತಿಂತೀರಲ್ವಾ? ಕುರ್ಕುರೆ ಚಿಪ್ಸ್ ಎಲ್ಲ ತಿಂತೀರಲ್ವಾ? ಆ ಪ್ಲಾಸ್ಟಿಕ್ ಬರುತ್ತಲ್ಲ, ಏನಾಗಲಿ ಮನೆಗೆ ಯಾವುದೋ ಫ್ಲಿಪ್ಕಾರ್ಟ್, ಅಮೆಝಾನ್ ಎಲ್ಲ ಏನೋ ಒಂದಲ್ಲಿ ಪಾರ್ಸಲ್ ಬರುತ್ತೆ, ಆದ್ರೆ ಪ್ಲಾಸ್ಟಿಕ್ ಅಲ್ಲಿ ಬರುತ್ತೆ. ಆ ಪ್ಲಾಸ್ಟಿಕ್ ಅಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ನಾವು ಒಂದ್ ಕಡೆ ಸ್ಟೋರ್ ಮಾಡ್ಬೇಕು. ನಮ್ಮ ಮನೆಯಲ್ಲಿ ಒಂದ್ ಕಡೆ ಸ್ಟೋರ್ ಮಾಡ್ಬೇಕು. ತೋಟ ಒಂದ್ ಕಡೆ ರೋಡ್ ಹೆಸರಲ್ಲ, ಅದನ್ನ ಒಂದ್ ಕಡೆ ಸ್ಟೋರ್ ಮಾಡ್ಬೇಕು. ಆ ಸ್ಟೋರ್ ಮಾಡ್ಬಿಟ್ಟು ನಿಮ್ಮ ಹಳ್ಳಿ, ನಿಮ್ಮ ಗುಬ್ಬಿ ಟೌನ್ ಅಲ್ಲಿ ಒಂದು ನಮ್ಮ ಕಸ ಸಂಗ್ರಹಿಸೋದು ಅಂತಾರೆ, ಎಲ್ಲ ಒಂದು ನಮ್ಮ ಮುನ್ಸಿಪಲ್ ಇಂದ ಅಥವಾ ಗ್ರಾಮ ಪಂಚಾಯತ್ ಇಂದ ಮನೆ ಮನೆಗೆ ಬಂದು ಒಂದು ವಿಶ್ವದಲ್ಲಿ ತುಂಬಾ ಮುಖ್ಯವಾಗಿದೆ. ಯಾಕೆಂದ್ರೆ ನಾವು ಸಸ್ಟೈನಬಲ್ ಮ್ಯಾನೇಜ್ಮೆಂಟ್, ಇದರ ಸುಸ್ಥಿರವಾಗಿ ನಾವು ಮುಂದುವರ್ಕೊಂಡು ಹೋಗ್ಬೇಕು ಅಂದ್ರೆ, ಮಾನವ ಮುಂದುವರ್ಕೋಬೇಕು ಅಂತ ಹೋಗ್ಬೇಕು ಅಂತಂದ್ರೆ, ನಾವು ಭೂಮಿಯಲ್ಲಿ 33% ಅರಣ್ಯ ಪ್ರದೇಶ ಇರಲೇಬೇಕಾಗ್ತದೆ. ಈಗಿದ್ರು ಮಾತ್ರ ನಾವು ಸುಸ್ಥಿರ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಹೋಗ್ಬೋದು. ಆದರೆ ಈಗ ನಮ್ಮ ದೇಶದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಕಾಡು 33% ಇಲ್ಲ, 22%, 23% ಇಡೀ ದೇಶದಲ್ಲಿ ಈಗಾಗಲೇ. ಪ್ರತಿ ರಾಜ್ಯಕ್ಕೂ ನೀವು ಅದನ್ನು ಹಂಚಿಕೆ ಮಾಡ್ತಾ ಹೋದ್ರೆ ಒಂದೊಂದು ರಾಜ್ಯಕ್ಕೂ ಅದು ತುಂಬ ವಿಸ್ತೀರ್ಣ ಬದಲಾವಣೆ ಆಗ್ತಾ ಹೋಗ್ತದೆ. ಸೊ ಹಂಗಾಗಿ ಈ ಕೆಲವು ಕಡೆ ಕಾಡು ಜಾಸ್ತಿ ಇದೆ, ಕೆಲವು ರಾಜ್ಯಗಳಲ್ಲಿ ಜಾಸ್ತಿ ಇದೆ, ಕೆಲವು ರಾಜ್ಯಗಳಲ್ಲಿ ಕಾಡು ಕಡಿಮೆ ಇದೆ. ಅದೇ ಥರ ನೀವು ದೇಶಗಳಲ್ಲಿ ಕೆಲವು ದೇಶಗಳಲ್ಲಿ ಕಾಡು ಇದೆ, ಎಷ್ಟೋ ರಾಜ್ಯದಲ್ಲಿ ಶೇಕಡ ಮುರುಭೂಮಿ ಇದೆ, ಈಗ ನದಿಗಳಿಂದ ಕೂಡಿದೆ, ನೀರಿಂದ ಕೂಡಿದೆ ಇದ್ದಾರೆ. ಒಟ್ಟಾರೆ ನಾವು ಇಡೀ ಪ್ರಪಂಚದಲ್ಲಿ ಈ ಭೂಮಿ, ನಾವು ಜೀವಿಗಳು ಇರ್ತಕ್ಕಂಥ ಒಂದು ಏನು ಭೂಮಿ ಇದೆ, ಈ ಭೂಮಿನಲ್ಲಿ 33% ಕಾಡನ್ನು ಉಳಿಸ್ಕೊಳ್ಳೇಬೇಕು ಅಂತ ಹೇಳ್ಬಿಟ್ಟು